ಏನು ಹೇಳುತ್ತೆ, ಅಗ್ನಿ, ಭೂಮಿ, ವಾಯು, ಜಲ, ಈ 4 ಇಂಪಾರ್ಟೆಂಟು. ಸೊ ಇದನ್ನು ತ್ರಿಕೋಣ ಅಂತ ಕರಿತೀವಿ. ಸೊ 12 ರಾಶಿ 3/12 ಅಂದರೆ 3 4 12 ಅಂತ ಲೆಕ್ಕ ಇಟ್ಕೊತೀವಿ. ಸೊ ಮೇಷರಾಶಿ, ಅದಾದಮೇಲೆ ವೃಷಭ ರಾಶಿ, ಆಮೇಲೆ ಮಿಥುನ್ ರಾಶಿ, ಕಟಕ ರಾಶಿ. ನೋಡು, ಮೇಷರಾಶಿ ಬಂದು ಅಗ್ನಿ, ಅದಾದ ತಕ್ಷಣ ಇರ್ತಕ್ಕಂಥದ್ದು ಭೂಮಿ, ಎರಡನೇದು ವೃಷಭ ರಾಶಿ ಭೂಮಿ, ಅದಾದಮೇಲೆ ವಾಯುಗ್ರಹ ಮಿಥುನ, ಆಮೇಲೆ ಜಲ ಬಂದು ಕಟಕ ರಾಶಿ. ಸೊ ಹೀಗೆ ಮತ್ತೆ ತಿರುಗಿ ಸ್ಟಾರ್ಟು, ಅಗ್ನಿ, ಭೂಮಿ, ವಾಯು, ಜಲ, ತಿರುಗಿ ಅಗ್ನಿ, ಭೂಮಿ, ವಾಯು, ಜಲ, ಈ 3 into 4 ಲೆಕ್ಕ. ಸೊ ಏನು ಮೇಷರಾಶಿ ಇರುತ್ತೆ ಸೇಮ್ ಸಿಂಹರಾಶಿ, ಏನು ಸಿಂಹರಾಶಿ ಇರುತ್ತೆ ಸೇಮ್ ಧನುರಾಶಿ. ಸೊ ಇದು ತ್ರಿಕೋಣ ಅಂತ, ಅಗ್ನಿ ತ್ರಿಕೋಣ ಅಂತ ಕರಿತೀವಿ. ಸೊ ಇದು ಯಾರು ಎಲ್ಲೂ ಹೇಳ್ಕೊಂಡಿರಲ್ಲ. ಸೊ ಏನಾಗುತ್ತೆ, ನೀನು ಯಾವತ್ತೂ ಯಾವ್ದಾದ್ರು ಒಂದು ರಾಶಿ ಹೇಳಿದಾಗ, ಯಾವ್ದಾದ್ರು ಒಂದು ನಕ್ಷತ್ರಕ್ಕೆ ಹೇಳಿದಾಗ, ಒಂದು ಲಿಫ್ಟಲ್ಲಿ ನಾವು 9 ಜನ ನಿಂತ್ಕೋಬೋದು, ಒಂದು ಲಿಫ್ಟಲ್ಲಿ 9 ಜನ ನಿಂತ್ಕೋಬೋದು. ಸೊ 9 ಜನದ ಮೇಲೆ ಇನ್ನೊಬ್ಬನ ಎಕ್ಸ್ಟ್ರಾ ಆಗಂಗಿಲ್ಲ. ಸೊ ಏನು ಹೇಳುತ್ತೆ, ಅಶ್ವಿನಿ, ಭರಣಿ, ಕೃತಿಕ ಅಂದಾಗ ಅಶ್ವಿನಿ 4 ಜನ ನಿಂತ್ಕೋಬೋದು, ಅಂದರೆ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಇರುತ್ತೆ. ಭರಣಿ, ಅಶ್ವಿನಿ, ಭರಣಿ ನಕ್ಷತ್ರ 2ನೇ ನಕ್ಷತ್ರ, ಅವ್ರು 4 ಜನ ನಿಂತ್ಕೊತಾರೆ, 4 ಪಾದ. ಭರಣಿ ನಕ್ಷತ್ರದ 4 ಪಾದ. ಇನ್ನು ಲಾಸ್ಟ್ ಉಳಿದಿರೋ ಅಶ್ವಿನಿ, ಭರಣಿ, ಕೃತಿಕ ಒಂದೇ ಪಾದ ಮಾತ್ರ ಮೇಷರಾಶಿ ಕೂತ್ಕೋಬೋದು, ಇನ್ನೊಬ್ಬ ಎಕ್ಸ್ಟ್ರಾ ಇರಲ್ಲ. ಸೊ ಯಾರು ಕೃತಿಕ ನಕ್ಷತ್ರ ಇರ್ತಾನೆ ಅವ್ನು ವೃಷಭ ರಾಶಿನೂ ನೋಡ್ಕೋಬೇಕು, ಮೇಷರಾಶಿ ನೋಡ್ಕೋಬೇಕು, ಹಣೆ ಬರ. ಯಾಕೆಂದರೆ 1 ಪಾದ ಇಲ್ಲಿರುತ್ತೆ, 3 ಪಾದ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಎಷ್ಟೋ ಜನ ಕೇಳ್ತೀವಿ, 2 ಬೋಟಲ್ಲಿ ಕಾಲಿಡ್ಬಿಡ್ರೋ, ಒಂದೇ ಬೋಟಲ್ಲಿ ಕಾಲಿಡಿ, ಒಬ್ಬರು ನಂಬಿ 108 ಜನ ಆಧರಿಸಿ, ಆದರೆ ಒಂದನ್ನು ನಂಬಿ. ಸೊ ನಿಮ್ಮ ತಂದೆ ತಾಯಿ ನಂಬ್ತೀರಾ, ನಂಬಿ. ದೇವ್ರು ನಂಬ್ತೀರಾ, ನಂಬಿ. ಇಲ್ಲ ವಿಲ್ ಪವರ್ ನಂಬ್ತೀರಾ, ನಂಬಿ. ಇಲ್ಲ ದೃಢ ನಿರ್ಧಾರ, ಯಾರು ನಂಬಲ್ಲ, ನನ್ನ ಕರ್ತವ್ಯ ದೈವ ಮಾನ್ಬೇಕು, ಅದಕ್ಕೆ ಹೋಗಿ.